ಉಡುಪಾಯಿತು ತುಂಡು ಬಟ್ಟೆ, ಎಲ್ಲಿಂದ ಬರಬೇಕು ಮಾನ ಮರ್ಯಾದೆ. ರೊಟ್ಟಿಯಾಯಿತು ಬ್ರೆಡ್, ಎಲ್ಲಿಂದ ಬರಬೇಕು ತಾಕತ್ತು. ಹೂವಾಯಿತು ಪ್ಲಾಸ್ಟಿಕ್, ಎಲ್ಲಿಂದ ಬರಬೇಕು ಸುಗಂಧ. ಮುಖದ ಮೇಲಾಯಿತು ಮೇಕಪ್, ಎಲ್ಲಿಂದ ಬರಬೇಕು ಸೌಂದರ್ಯ. ಶಿಕ್ಷಣವಾಯಿತು ಟ್ಯೂಷನ್, ಇನ್ನೆಲ್ಲಿಂದ ಬರಬೇಕು ವಿದ್ಯೆ. ಭೋಜನವಾಯಿತು ಹೋಟೆಲ್, ಎಲ್ಲಿಂದ ಬರಬೇಕು ಆರೋಗ್ಯ. ಮನೋರಂಜನೆಯಾಯಿತು ಟಿವಿ ಮೊಬೈಲ್, ಇನ್ನೆಲ್ಲಿಂದ ಬರಬೇಕು ಸಂಸ್ಕಾರ. ಮನುಷ್ಯನಾಗಿದ್ದಾನೆ ಕಾಸಿನ ಆಸೆ ಬುರುಕ, ಇನ್ನೆಲ್ಲಿಂದ ಬರಬೇಕು ದಯಾ ಅನುಕಂಪ. ವ್ಯವಹಾರಗಳಾಗಿವೆ ಹೈಫೈ, ಇನ್ನೆಲ್ಲಿಂದ ಬರಬೇಕು ನ್ಯಾಯ ನೀತಿ ಧರ್ಮ. ಭಕ್ತಿ ಮಾಡುವವನು ಆಗಿದ್ದಾನೆ ಸ್ವಾರ್ಥಿ, ಇನ್ನೆಲ್ಲಿಂದ ಬರಬೇಕು ಭಗವಂತ. ಸಂಬಂಧಿಗಳು ಇದ್ದಾರೆ ವಾಟ್ಸಾಪ್ನಲ್ಲಿ, ಇನ್ನೆಲ್ಲಿಂದ ಬರಬೇಕು ಪರಸ್ಪರ ಭೇಟಿ ಪ್ರೀತಿ ವಿಶ್ವಾಸ. ಪರಿಸ್ಥಿತಿಗಳು ಕಾಲಗಳು ಬದಲಾಗುತ್ತಿರುತ್ತವೆ, ಯಾರನ್ನೂ ಅಪಮಾನ ಮಾಡಬೇಡ. ಹಕ್ಕಿಯು ಇರುವೆಯನ್ನು ತಿನ್ನುತ್ತದೆ, ಆದರೆ ಸತ್ತ ಮೇಲೆ ಹಕ್ಕಿಯನ್ನು ಇರುವೆ ತಿನ್ನುತ್ತದೆ. ಒಂದು ಮರದಿಂದ ಸಾವಿರಾರು ಬೆಂಕಿಕಡ್ಡಿಗಳನ್ನು ತಯಾರಿಸಬಹುದು, ಆದರೆ ಒಂದೇ ಒಂದು ಬೆಂಕಿಕಡ್ಡಿ ಸಾವಿರಾರು ಮರಗಳನ್ನು ಸುಟ್ಟು ಭಸ್ಮ ಮಾಡಬಹುದು. ಒಂದೇ ಒಂದು ಬಾರಿ ಮಂದಿರಕ್ಕೆ ಹೋದ ಕಲ್ಲು ದೇವರಾಗಿ ಬಿಡುತ್ತದೆ, ಆದರೆ ಅನೇಕ ಬಾರಿ ಹೋದರೂ ಮನುಷ್ಯ ಮಾತ್ರ ದೇವರ ಹತ್ತಿರ ಹೋಗಲು ಸಾಧ್ಯವಿಲ್ಲ. ಉಪವಾಸದಿಂದ ನಮ್ಮ ಆಚಾರ ವಿಚಾರಗಳು ಬದಲಾಗಬೇಕು. ಲೋಕ ಕಲ್ಯಾಣಕ್ಕಾಗಿ ನಾವು ಬದುಕಬೇಕು. ಸಾವು ಖಚಿತ, ಆದರೆ ಸಾವು ಬಂದಾಗ ಯಾರಿಗೂ ಸಾಯಬೇಕಂತ ಅನಿಸುವುದಿಲ್ಲ. ಊಟ ಎಲ್ಲರಿಗೂ ಬೇಕು, ಆದರೆ ಯಾರೂ ವ್ಯವಸಾಯ ಮಾಡಬೇಕೆನ್ನುವುದಿಲ್ಲ. ನೀರು ಎಲ್ಲರಿಗೂ ಬೇಕು, ಆದರೆ ಅರಣ್ಯಗಳನ್ನು ರಕ್ಷಿಸಬೇಕೆಂದು ಯಾರೂ ಪ್ರಯತ್ನಿಸುವುದಿಲ್ಲ. ನೆರಳು ಎಲ್ಲರಿಗೂ ಬೇಕು, ಆದರೆ ಮರಗಳನ್ನು ರಕ್ಷಿಸಬೇಕೆನ್ನುವ ಹಂಬಲ ಯಾರಿಗೂ ಇಲ್ಲ. ಆಸ್ತಿಯಲ್ಲಿ ಪಾಲು ಎಲ್ಲರಿಗೂ ಬೇಕು, ಆದರೆ ಆ ಆಸ್ತಿಯನ್ನು ಸಂಭಾಳಿಸಬೇಕೆನ್ನುವ ಛಲ ಮಾತ್ರ ಯಾರಿಗೂ ಇರುವುದಿಲ್ಲ. ಅಪ್ಪ ಅಮ್ಮ ಕೂಡಿಟ್ಟ ಹಣ ಮಕ್ಕಳಿಗೆ ಬೇಕು, ಆದರೆ ವೃದ್ಧಾಪ್ಯದಲ್ಲಿ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಮಾತ್ರ ಬೇಡ. ನಮಗೆ ಕಷ್ಟ ಬಂದಾಗ ಸಹಾಯ ಮಾಡುವವರು ಬೇಕು, ಆದರೆ ಬೇರೆಯವರ ಕಷ್ಟಕ್ಕೆ ಹೆಗಲು ಕೊಡುವ ಒಳ್ಳೆಯ ಮನಸ್ಸು ಮಾತ್ರ ಬೇಡ. ಹೆಂಡತಿ ಎಲ್ಲರಿಗೂ ಬೇಕು, ಆದರೆ ಹೆಣ್ಣು ಮಕ್ಕಳು ಮಾತ್ರ ಯಾರಿಗೂ ಬೇಡ. ಈ ಸಂದೇಶವನ್ನು ಓದಿ ಕೇಳಿ ವಾ ವಾ ಅನ್ನುವರಿರುತ್ತಾರೆಯೇ ಹೊರತು ಓದಿ ಬೇರೆಯವರಿಗೆ ಕಳಿಸಿ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾತ್ರ ಯಾರೂ ಮಾಡುವುದಿಲ್ಲ ಅಲ್ಲವೇ? ಆದರೆ ನನ್ನ ವೀಕ್ಷಕರು ಈ ಸಂದೇಶವನ್ನು ಓದಿ ಕೇಳಿದ ನಂತರ ಬೇರೆಯವರಿಗೂ ಕಳಿಸಿ ಅವರಲ್ಲಿ ಅರಿವು ಮೂಡಿಸುವ ಪ್ರಯತ್ನವನ್ನು ಮಾಡುತ್ತಾರೆ ಎನ್ನುವ ಭರವಸೆ ಇದೆ. ಹಾಗಿದ್ರೆ